ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ, ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 322 ಪಾಯಿಂಟ್ಸ್ ಡೌನ್ ಆಗಿ 85,439 ಕ್ಲೋಸ್ ಆಗಿದೆ. ನಿಫ್ಟಿ 78 ಪಾಯಿಂಟ್ಸ್ ಡೌನ್ ಆಗಿ 26,250 ಕ್ಲೋಸ್ ಆಗಿದೆ. ಅದೇ ಬ್ಯಾಂಕ್ ನಿಫ್ಟಿ 106 ಪಾಯಿಂಟ್ಸ್ ಡೌನ್ ಆಗಿ 60,044 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಲಾರ್ಜ್ ಕ್ಯಾಪ್ಸ್ ಮತ್ತೆ ಮಿಡ್ ಕ್ಯಾಪ್ಸ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೆ ಸ್ಮಾಲ್ ಕ್ಯಾಪ್ಸ್ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ನಮ್ಮ ಮಾರ್ಕೆಟ್ಸ್ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಯಾವುದೋ ಒಂದು ರೀಸನ್ ಮಾತ್ರನೇ ಅಲ್ಲ. ಇವತ್ತು ನಮ್ಮ ಮಾರ್ಕೆಟ್ಸ್ ಅಲ್ಲಿ ಮಲ್ಟಿಪಲ್ ನೆಗೆಟಿವ್ ರೀಸನ್ಸ್ ಇದಾವೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಎಲ್ಲ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ಫ್ರೆಂಡ್ಸ್, ಈಗ ಲಾಸ್ಟ್ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೆ, ನಮ್ಮ ಮಾರ್ಕೆಟ್ ಅಲ್ಲಿ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನೀಸ್ ಏನಿದಾವೆ ಅವೆಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದಾವೆ. ಯಾವುದೋ ಒಂದ್ ಕಂಟ್ರಿ ಮತ್ತೆ ಇನ್ನೊಂದು ಕಂಟ್ರಿ ಜೊತೆ ಮಾತ್ರನೇ ಅಲ್ಲ, ಪ್ರೆಸೆಂಟ್ ಇವಾಗ ನೋಡ್ಕೊಂಡ್ರೆ ನಿಯರ್ಲಿ 6 to 7 ಕಂಟ್ರೀಸ್ ಜೊತೆ ಜಿಯೋ ಪೊಲಿಟಿಕಲ್ ಅನ್ಸರ್ಟಿನೀಸ್ ಏನಿದಾವೆ ಅವೆಲ್ಲ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದಾವೆ. ಅದರಲ್ಲಿ ಈ ಲಾಸ್ಟ್ 2 days ಅಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈಗ US ಅವರು ವೆನಿನ್ಸುಲಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಜಸ್ಟ್ US ಅವರು ಈ ತರ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಈ ರೀಸನ್ಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗೋಗಲ್ಲ. ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನ್ ನಡೆದಿದೆ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಏನ್ ನಡಿಬಹುದು ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಿದ್ರೇನೆ ಅದು ನಮ್ಮ ಮಾರ್ಕೆಟ್ ನ ಎಫೆಕ್ಟ್ ಮಾಡುತ್ತಾ ಇಲ್ವಾ ಅಂತ ನಮಗೂ ಇನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಅಲ್ಲಿ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈಗ US ಮತ್ತೆ ವೆನ್ಸುಲಾ ಮಧ್ಯ ಇಶ್ಯೂಸ್ ಏನಿದೆ ಇವೆಲ್ಲ ತುಂಬಾ ಕಾಲಗಳಿಂದನೂ ಕಂಟಿನ್ಯೂ ಆಗ್ತಾನೆ ಇದೆ. ಅದರಲ್ಲಿ ಮೇನ್ ಹೈಲೈಟ್ ಏನು ಅಂತ ಅಂದ್ರೆ, ಈಗ ಡೊನಾಲ್ಡ್ ಟ್ರಂಪ್ ಅವರು ರಿಪೀಟೆಡ್ ಆಗಿ ಹೇಳ್ತಾನೆ ಇದ್ರು, ಈಗ ವೆನಿನ್ಸುಲಾ ಇಂದ ತುಂಬಾ ಜನ ಸಿಟಿಸನ್ಸ್ ಎಲ್ಲ US ಒಳಗಡೆ ಬರ್ತಾ ಇದಾರೆ, ಬಂದವರೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಮಾಡ್ತಾ ಇದಾರೆ, ಅದರಿಂದ ನಮ್ಮ ಕಂಟ್ರಿಗೂ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಸಲನೇ ವಾರ್ನಿಂಗ್ ಕೊಟ್ಟಿದ್ರು. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಜಸ್ಟ್ ಇವಾಗ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತಾನೆ ಒಂದು ಕಂಟ್ರಿ ಮೇಲೆ ಏರ್ ಸ್ಟ್ರೈಕ್ ಮಾಡ್ಬೋದಾ ಅಂತ. ಅದಕ್ಕೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಜಸ್ಟ್ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇರೋ ಕಾರಣದಿಂದನೇ ನಾವು ವೆನಿನ್ಸುಲಾ ಮೇಲೆ ಏರ್ ಸ್ಟ್ರೈಕ್ ಮಾಡಿದೀವಿ, ಏರ್ ಸ್ಟ್ರೈಕ್ ನ ಮಾಡಿ ಅಲ್ಲಿರೋ ಪ್ರೆಸಿಡೆಂಟ್ ಮತ್ತೆ ಅವ್ರ ವೈಫ್ ನ ಕ್ಯಾಪ್ಚರ್ ಮಾಡಿ US ಗೆ ವಾಪಸ್ ಕರ್ಕೊಂಡ್ ಬಂದಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಪ್ರೆಸೆಂಟ್ ಇವಾಗ ಇನ್ನ ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡ್ಕೊಂಡು ಫಿನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲೆಲ್ಲ ಏನ್ ಅಪ್ಡೇಟ್ ಆಗ್ತಾ ಇದೆ ಅಂತ ಅಂದ್ರೆ, US ಅವರು ಈ ರೀಸನ್ಸ್ ಮೇಲೆ ಮಾತ್ರನೇ ಅಟ್ಯಾಕ್ ಮಾಡಿಲ್ಲ. ಪ್ರೆಸೆಂಟ್ ಇವಾಗ ವೆನಿನ್ಸುಲಾ ಹತ್ರ ನೋಡ್ಕೊಂಡ್ರೆ ತುಂಬಾನೇ ಆಯಿಲ್ ರಿಸರ್ವ್ಸ್ ಇದೆ. ಅಂದ್ರೆ ಪ್ರಪಂಚದಲ್ಲಿ ಯಾರ ಹತ್ರನೂ ಇಲ್ದಿದ್ದಷ್ಟು ಆಯಿಲ್ ರಿಸರ್ವ್ಸ್ ಈ ವೆನಿನ್ಸುಲಾ ಅವ್ರ ಹತ್ರನೇ ಇದೆ. ಪ್ರೆಸೆಂಟ್ ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ಈಗ ಇವ್ರ ಹತ್ರ 304 ಬಿಲಿಯನ್ ಬ್ಯಾರೆಲ್ಸ್ ಇದೆ. ಜೊತೆಗೆ 18% ಮಾರ್ಕೆಟ್ ಶೇರ್ ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಅದಕ್ಕಿಂತ ಕಮ್ಮಿ ಬಂದ್ರೆ ಸೌದಿ ಅರೇಬಿಯಾ, ಕೆನಡಾ, ಇರಾನ್, ಇರಾಕ್, ರಷ್ಯಾ ಈ ತರ ತುಂಬಾನೇ ಕಂಟ್ರೀಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವ್ರ ಹತ್ರ ತುಂಬಾನೇ ಆಯಿಲ್ ರಿಸರ್ವ್ಸ್ ಇದೆ. ಈ ಆಯಿಲ್ ರಿಸರ್ವ್ಸ್ ಗೋಸ್ಕರ ಡೊನಾಲ್ಡ್ ಟ್ರಂಪ್ ಅವರು ಈ ತರ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಅಂತ ಕೂಡ ಅಪ್ಡೇಟ್ ಆಗ್ತಾ ಇದೆ. ಫ್ರೆಂಡ್ಸ್, ಈಗ ಈ ತರ ಏರ್ ಸ್ಟ್ರೈಕ್ ಮಾಡ್ದಾದ್ಮೇಲೆ ವೆನಿನ್ಸುಲಾ ಪ್ರೆಸಿಡೆಂಟ್ ಮತ್ತೆ ಅವ್ರ ವೈಫ್ ನ ಕ್ಯಾಪ್ಚರ್ ಮಾಡಿದ್ದಾರೆ. ಪ್ರೆಸೆಂಟ್ ಇವಾಗ ವೆನಿನ್ಸುಲಾದಲ್ಲಿ ಯಾವುದೇ ತರ ಆಡಳಿತ ಇಲ್ಲ. ಅದಕ್ಕೋಸ್ಕರ US ಅವರೇನೆ ಪ್ರೆಸೆಂಟ್ ಇವಾಗ ಆಡಳಿತನೆಲ್ಲ ನೋಡ್ಕೊಂತೀವಿ, ಮತ್ತೆ ಈ ಆಯಿಲ್ ರಿಲೇಟೆಡ್ ಆಗೂ ಪ್ರತಿಯೊಂದನ್ನು ನಾವೇ ಡಿಸಿಷನ್ಸ್ ನ ತಗೊಂತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಕ್ರೂಡ್ ಆಯಿಲ್ ಆದ್ರೆ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಡೊನಾಲ್ಡ್ ಟ್ರಂಪ್ ಅವರಾದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ನ ಕೂಡ ಮಾಡಿದ್ದಾರೆ. ಪ್ರೆಸೆಂಟ್ ಇವಾಗ ನಮ್ಮ ಇಂಡಿಯಾ ಮೇಲಾದ್ರೆ 50% ಟ್ಯಾರಿಫ್ ಇದೆ, ಇದು ಎಲ್ಲರಿಗೂ ಗೊತ್ತನೇ ಇದೆ. ಜೊತೆಗೆ ಇವಾಗ ಪ್ರತಿಯೊಬ್ರು ನಾವೇನ್ ನೋಡ್ತಾ ಇದೀವಿ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇನೆ ಟ್ರೇಡ್ ಡೀಲ್ ಆಗುತ್ತೆ ಇಂಡಿಯಾ ಮತ್ತೆ US ಮಧ್ಯದಲ್ಲಿ. ಅದರಿಂದ ಇಂಡಿಯಾ ಮೇಲೆ ಟ್ಯಾರಿಫ್ ಏನಿದೆ ಇದು ತುಂಬಾನೇ ಕಮ್ಮಿ ಆಗುತ್ತೆ. ಅದರಿಂದ ನಮ್ಮ ಮಾರ್ಕೆಟ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಆದ್ರೆ ಇವತ್ತು ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಕೆಲವೊಂದು ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ, ಈಗ ರಷ್ಯಾ ಮತ್ತೆ ಯುಕ್ರೇನ್ ಮಧ್ಯ ಯುದ್ಧ ಅದೇ ತರನೇ ಕಂಟಿನ್ಯೂ ಆಗ್ತಾ ಇದೆ. ಇದನ್ನ ಸ್ಟಾಪ್ ಮಾಡೋದಕ್ಕೆ ಇಂಡಿಯಾ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಇಂಡಿಯಾದವರು ಈ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇವೆರಡನ್ನು ಸ್ಟಾಪ್ ಮಾಡ್ಲಿಲ್ಲ ಅಂತ ಅಂದ್ರೆ ಕಮಿಂಗ್ ಟೈಮಲ್ಲಿ ಇಂಡಿಯಾ ಮೇಲೆ ಇನ್ನ ಸ್ವಲ್ಪ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾ ಮೇಲೆ 25% ಟ್ಯಾರಿಫ್ ಏನಿದೆ ಅದು ರೆಸಿಪ್ರೋಕಲ್ ಟ್ಯಾರಿಫ್. ಅದು ಇನ್ನೊಂದು ಅಡಿಷನಲ್ 25% ಟ್ಯಾರಿಫ್ ಏನಿದೆ ಅದು ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡ್ತಾ ಇರೋ ಕಾರಣದಿಂದನೇ ಈ ಟ್ಯಾರಿಫ್ ನ ಹಾಕಿರೋದು. ಆದ್ರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಕಮಿಂಗ್ ಟೈಮಲ್ಲಿ ಇಶ್ಯೂ ರಿಲೇಟೆಡ್ ಆಗಿ ಏನು ಹೆಲ್ಪ್ ಮಾಡಲಿಲ್ಲ ಅಂತ ಅಂದ್ರೆ ಇನ್ನ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ.
ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ರಿಲೇಟೆಡ್ ಆಗಿ ನಮ್ಮ ಇಂಡಿಯನ್ ಗೌರ್ಮೆಂಟ್ ಯಾವ ತರ ರೆಸ್ಪಾಂಡ್ ಆಗ್ತಿದೆ ಅಂತ. ಈ ತರ ಡೊನಾಲ್ಡ್ ಟ್ರಂಪ್ ಅವರಿಂದ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ ಬಂದಿರೋ ಕಾರಣದಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರಲ್ಲೂ ಸ್ಪೆಸಿಫಿಕ್ ಆಗಿ ಚೆಕ್ ಮಾಡಿದ್ರೆ ಈ ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ತುಂಬಾ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಕೂಡ ರಷ್ಯಾದವರು ಉಕ್ರೇನ್ ಮೇಲೆ ಸ್ವಲ್ಪ ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಈಗ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಏನಿದಾವೆ ಬರೀ ಇವು ಈ ಕಂಟ್ರೀಸ್ ಜೊತೆ ಮಾತ್ರನೇ ಅಲ್ಲ, ಇವಾಗ ಚೈನಾ ಮತ್ತೆ ತೈವಾನ್ ರಿಲೇಟೆಡ್ ಆಗಿ ಇಶ್ಯೂ ಕಾಣಿಸ್ತಾ ಇದೆ. ಅದಾದ್ಮೇಲೆ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಅಲ್ಲೂ ಕೂಡ ಸ್ವಲ್ಪ ಇಶ್ಯೂ ಕಾಣಿಸ್ತಾನೆ ಇದೆ. ಈ ತರ ತುಂಬಾನೇ ಇಶ್ಯೂಸ್ ಕಾಣಿಸ್ತಾ ಇರೋ ಕಾರಣದಿಂದ ಗೋಲ್ಡ್ ಪ್ರೈಸಸ್ ಆದ್ರೆ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಡಿಫೆನ್ಸ್ ಕಂಪನೀಸ್ ಕೂಡ ಅದೇ ಕಾರಣದಿಂದನೇ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು ನಿಯರ್ಲಿ 2 to 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೋಡೋಣ ಇನ್ನ ಡಿಫೆನ್ಸ್ ಕಂಪನೀಸ್ ಈ ಇಶ್ಯೂಸ್ ಎಲ್ಲ ಸಾರ್ಟ್ ಔಟ್ ಆಗೋ ಅಷ್ಟೊತ್ತಿಗೆ ಇನ್ನ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಈ ಬ್ಯಾಂಕಿಂಗ್ ಅಂಡ್ ಫಿನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಮಾತಾಡ್ಕೊಂಡ್ರೆ ಈ ವೀಕೆಂಡ್ ಅಲ್ಲಿ ತುಂಬಾನೇ ಬ್ಯಾಂಕ್ಸ್ Q3 ಬಿಸ್ನೆಸ್ ಡೇಟಾಸ್ನೆಲ್ಲ ಪೋಸ್ಟ್ ಮಾಡಿದ್ದಾವೆ. ತುಂಬಾ ಬ್ಯಾಂಕ್ಸ್ ಆದ್ರೆ ಸ್ವಲ್ಪ ಬೆಟರ್ ಡೇಟಾಸ್ನ ಪೋಸ್ಟ್ ಮಾಡಿದ್ದಾವೆ, ಅದರಿಂದನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಈ HDFC ಬ್ಯಾಂಕ್ ನೋಡ್ಕೊಂಡ್ರೆ ಇವತ್ತು ಎಬೌವ್ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ Q3 ಎಸ್ಟಿಮೇಟೆಡ್ ಗಿನ್ನ ಸ್ವಲ್ಪ ವೀಕ್ ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ HDFC ಬ್ಯಾಂಕಿನೇ ಎಬೌವ್ 2% ಫಾಲ್ ಆಗಿದೆ ಅಂತ ಅಂದ್ರೆ ಆಟೋಮೆಟಿಕ್ ಆಗಿ ಬ್ಯಾಂಕ್ ನಿಫ್ಟಿನ ಡ್ರ್ಯಾಗ್ ಮಾಡೇ ಮಾಡುತ್ತೆ, ಜೊತೆಗೆ ನಿಫ್ಟಿನ ಕೂಡ ಡ್ರ್ಯಾಗ್ ಮಾಡುತ್ತೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಇವತ್ತು CLSA ಅವರಾದ್ರೆ ಈ IT ಸೆಕ್ಟರ್ ರಿಲೇಟೆಡ್ ಆಗಿ ಒಂದು ನೋಟ್ನ ರಿಲೀಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು IT ಕಂಪನೀಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇವತ್ತು IT ಇಂಡೆಕ್ಸ್ ಏನೇ ಎಬೌವ್ 1.5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ನೋಟಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಈಗ ಈ Q3 ಅಲ್ಲಿ ಈ IT ಕಂಪನೀಸ್ ಸ್ವಲ್ಪ ಎಸ್ಟಿಮೇಟೆಡ್ ಗಿನ್ನ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ IT ಕಂಪನೀಸ್ ರಿಲೇಟೆಡ್ ಆಗಿ ರೇಟಿಂಗ್ಸ್ ನ ಕೂಡ ಡೌನ್ಗ್ರೇಡ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದರಲ್ಲಿ ಮೊದಲನೇದಾಗಿ ಬಂದು HCL ಟೆಕ್ನಾಲಜೀಸ್. ಈ ಕಂಪನಿಗೆ ಮುಂಚೆ ಔಟ್ ಪರ್ಫಾರ್ಮ್ ರೇಟಿಂಗ್ ನ ಕೊಟ್ಟಿದ್ರು, ಆದ್ರೆ ಪ್ರೆಸೆಂಟ್ ಇವಾಗ ಅದನ್ನ ಚೇಂಜ್ ಮಾಡ್ತಾ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಟೆಕ್ ಮಹೀಂದ್ರಾಗೂ ಅಷ್ಟೇ ಮುಂಚೆ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ ಇತ್ತು, ಅದನ್ನ ಇವಾಗ ಔಟ್ ಪರ್ಫಾರ್ಮ್ ರೇಟಿಂಗ್ ತಂದಿದ್ದಾರೆ. ಅದಾದ್ಮೇಲೆ ಟೆಕ್ ಮಹೀಂದ್ರನ ಫೋಕಸ್ ಲಿಸ್ಟ್ ಇಂದ ರಿಮೂವ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ನ ಮಾತ್ರನೇ ಪಿಕ್ ಮಾಡಿದ್ದಾರೆ. ಈಗ ಈ ಮಿಡ್ ಕ್ಯಾಪ್ IT ಸ್ಟಾಕ್ಸ್ ಅಲ್ಲಿ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, ಕೊಫೋರ್ಜ್ ಈ ಎರಡೂ ಕಂಪನೀಸ್ನ ಫೇವರ್ ಲಿಸ್ಟ್ ಅಲ್ಲಿ ಆಡ್ ಮಾಡಿದ್ದಾರೆ. ಮತ್ತೆ ಲಾರ್ಜ್ ಕ್ಯಾಪ್ಸ್ ಅಲ್ಲಾದ್ರೆ ಇನ್ಫೋಸಿಸ್ ಮತ್ತೆ ಟೆಕ್ ಮಹೀಂದ್ರನ ಲಾರ್ಜ್ ಕ್ಯಾಪ್ ಸ್ಪೇಸ್ ಅಲ್ಲಿ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ವಿಪ್ರೋಗಾದ್ರೆ ಹೋಲ್ಡ್ ರೇಟಿಂಗ್ ನೇ ಕೊಟ್ಟಿದ್ದಾರೆ. ನೋಡೋಣ ಫ್ರೆಂಡ್ಸ್, ಈಗ ಈ Q3 ಅಲ್ಲಿ ಈ IT ಸ್ಪೇಸ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ. ಓವರ್ ಆಲ್ ಈ ಎಲ್ಲಾ ರೀಸನ್ಸ್ ಇಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೋಡೋಣ ಈ ಜಿಯೋ ಪೊಲಿಟಿಕಲ್ ರಿಲೇಟೆಡ್ ಆಗಿ ಈ ಓವರ್ ನೈಟ್ ಅಲ್ಲಿ ಏನಾದ್ರು ಡೇಟಾಸ್ ಅಪ್ಡೇಟ್ ಆಗ್ತವಾ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನೀವು ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬಾ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಇವತ್ತು ಈ ಗ್ಲೋಬಲ್ ರಿಸರ್ಚ್ ಫರ್ಮ್ ಆದ ಬರ್ನ್ಸ್ಟೈನ್ ಅವರಾದ್ರೆ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಈಗ ಈ ನ್ಯೂಟ್ರಲ್ ರೇಟಿಂಗ್ ಕೊಟ್ಟು ಕಮಿಂಗ್ ಟೈಮಲ್ಲಿ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗೋದಕ್ಕೆ ಯಾವುದೇ ತರ ಚಾನ್ಸಸ್ ಇಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಲೆವೆಲ್ಸ್ ಇಂದ ಚೆಕ್ ಮಾಡ್ಕೊಂಡ್ರೆ ನಿಫ್ಟಿ ಆದ್ರೆ ಈ 2026 ಎಂಡ್ ಆಗೋ ಅಷ್ಟೊತ್ತಿಗೆ 28,100ಗೆ ರೀಚ್ ಆಗೋ ಚಾನ್ಸಸ್ ಇದೆ ಅಷ್ಟೇ. ಅದಕ್ಕಿಂತ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಅಷ್ಟು ಸ್ಟ್ರಾಂಗ್ ಡೇಟಾ ಪಾಯಿಂಟ್ಸ್ ಏನು ಕಾಣ್ತಾ ಇಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅಂತ ಅಪ್ಡೇಟ್ಸ್ ನ ಮಾಡಿದ್ದಾರೆ. ಯಾಕಂದ್ರೆ ಈ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಓವರ್ ವ್ಯಾಲ್ಯೂಯೇಷನ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕಂಪನೀಸ್ ಸ್ವಲ್ಪ ವೀಕ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವಾಗ ಬರ್ನ್ಸ್ಟೈನ್ ಅವರು ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿರೋದು. ಅದರ ಜೊತೆಗೆ ಇವತ್ತು ಈ ವಾರ ಎನರ್ಜೀಸ್ ಮತ್ತೆ ಪ್ರೀಮಿಯರ್ ಎನರ್ಜೀಸ್ ಆದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಬರ್ನ್ಸ್ಟೈನ್ ಅವರೇ ಈ ಎರಡೂ ಕಂಪನೀಸ್ನ ಡೌನ್ಗ್ರೇಡ್ ಮಾಡಿದ್ದಾರೆ, ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ ವಾರ ಎನರ್ಜೀಸ್ ಬಗ್ಗೆ ನೋಡ್ಕೊಂಡ್ರೆ ಈ ಕಂಪನಿ ಇವತ್ತು 5% ವರೆಗೂ ಫಾಲ್ ಆಗಿದೆ. ಜೊತೆಗೆ 52 ವೀಕ್ಸ್ ಹೈಯಿಂದ ಆದ್ರೆ 29% ಫಾಲ್ ಆಗಿದೆ. ಮತ್ತೆ ಇನ್ನ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಪ್ರೆಸೆಂಟ್ ಇವರು 10% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಈಗ ಈ ಪ್ರೀಮಿಯರ್ ಎನರ್ಜೀಸ್ ಆದ್ರೆ ಇವತ್ತು 7% ಫಾಲ್ ಆಗಿದೆ. ಈ ಕಂಪನಿನೂ ಅಷ್ಟೇ 52 ವೀಕ್ಸ್ ಹೈಯಿಂದ 41% ಫಾಲ್ ಆಗಿದೆ. ಮತ್ತೆ ಈ ಕಂಪನಿಗೂ ಅಷ್ಟೇ
22% ಡೌನ್ ಸೈಡ್ ರಿಸ್ಕ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಸೋಲಾರ್ ಕಂಪನೀಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತುಂಬಾ ಸಲನೇ ಮೆನ್ಷನ್ ಮಾಡಿದ್ದೆ. ಜೊತೆಗೆ ನೋಡೋಣ ಈ ಬಜೆಟ್ ಅಲ್ಲಿ ಏನಾದ್ರು ಸ್ವಲ್ಪ ಪಾಲಿಸೀಸ್ ನ ಚೇಂಜ್ ಮಾಡ್ತಾರಾ ಇಲ್ವಾ ಅಂತ. ಒಂದ್ ವೇಳೆ ಪಾಲಿಸೀಸ್ ರಿಲೇಟೆಡ್ ಆಗಿ ಏನಾದ್ರೂ ಸ್ವಲ್ಪ ಚೇಂಜಸ್ ಕಾಣಿಸ್ತು ಅಂದ್ರೆ ಮತ್ತೆ ಈ ಸೋಲಾರ್ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು ಮೋತಿಲಾಲ್ ಒಸ್ವಾಲ್ ಅವರಾದ್ರೆ ಈ 2026ಗೋಸ್ಕರ 10 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಈ ವರ್ಷದಲ್ಲಿ ಈ 10 ಕಂಪನೀಸ್ ಅಲ್ಲಿ ಸ್ವಲ್ಪ ರಿಸಲ್ಟ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಈ ಕಂಪನೀಸ್ ಅಲ್ಲಿ ಸ್ವಲ್ಪ ಸ್ಟಡಿ ಗ್ರೋತ್ ಇರೋ ಚಾನ್ಸಸ್ ಇದೆ ಅಂತ ಈ ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಬರೀ ಜಸ್ಟ್ ಕಂಪನೀಸ್ನ ಮಾತ್ರನೇ ಪಿಕ್ ಮಾಡಿಲ್ಲ, ಇವರು ಯಾವ ರೀಸನ್ಸ್ ಮೇಲೆ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ, ಅದ್ರ ಜೊತೆಗೆ ಎಷ್ಟು % ಪಾಸಿಟಿವ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಕಂಪನಿ ಬಂದು ಭಾರತಿ ಏರ್ಟೆಲ್. ಈ ಟೆಲಿಕಾಂ ಸೆಕ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ಸ್ಟ್ರಾಂಗ್ ಗ್ರೋತ್ ಇರುತ್ತೆ. ಅದಾದ್ಮೇಲೆ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಈ ಕಂಪನಿನ ಪಿಕ್ ಮಾಡಿದ್ದಾರೆ. ಅದಾದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಕಂಪನಿಗಾದ್ರೆ 14% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಇವರು ಕಂಟಿನ್ಯೂಸ್ ಆಗಿ ಅಸೆಟ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಕೊತಾ ಇದ್ದಾರೆ, ಮತ್ತೆ ಲೋನ್ಸ್ ಕೂಡ ಅದೇ ತರನೇ ಗ್ರೋ ಆಗ್ತಾ ಇದೆ. ಮತ್ತೆ RBI ರೇಟ್ ಕಟ್ ಇಂದ ಈ ಬ್ಯಾಂಕ್ಸ್ಗೆ ತುಂಬಾನೇ ಪಾಸಿಟಿವ್ ಆಗಿರುತ್ತೆ ಅಂತ ಈ ಕಂಪನಿನ ಪಿಕ್ ಮಾಡಿದ್ದಾರೆ. ಮತ್ತೆ IT ಸೆಕ್ಟರ್ ಇಂದ HCL ಟೆಕ್ನಾಲಜೀಸ್ ನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಇವ್ರ ಹತ್ರ ತುಂಬಾನೇ ಸ್ಟ್ರಾಂಗ್ ಕ್ಯಾಶ್ ಫ್ಲೋಸ್ ಇದೆ, ಅದರಿಂದ 30% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಎಟರ್ನಲ್, TVS ಮೋಟಾರ್ಸ್ ಈ ಕಂಪನಿ ಬಗ್ಗೆ ಲಾಸ್ಟ್ ಟೈಮ್ ಮಾತಾಡ್ಕೊಂಡಿದ್ವಿ. ಇವರಾದ್ರೆ ಈ ಡಿಸೆಂಬರ್ ಮಂತ್ ಅಲ್ಲೂ ಕೂಡ ತುಂಬಾನೇ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ EV ಸೆಗ್ಮೆಂಟ್ ಅಲ್ಲಿ ಹೈಯೆಸ್ಟ್ ಮಾರ್ಕೆಟ್ ಶೇರ್ ನ ಕೂಡ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಕಂಪನಿಗಾದ್ರೆ 15 to 17% ವರೆಗೂ ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್, ಬಯೋಕಾನ್, JK ಸಿಮೆಂಟ್, ಪೂನಾವೈಲಾ ಫಿನ್ಕಾರ್ಪ್, ಪ್ರಿವಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಈ ತರ ಟೋಟಲ್ ಆಗಿ 10 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಈ ಪ್ರಿವಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಕಂಪನಿ ಇದೆ, ಇವರಾದ್ರೆ ರೀಸೆಂಟ್ ಆಗಿ ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಬಗ್ಗೆ ಅಪ್ಡೇಟ್ ಮಾಡಿದ್ರು. ಅದರಿಂದ ರೀಸೆಂಟ್ ಆಗಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಈ ಕಂಪನಿಗಾದ್ರೆ 20% ಇಂದ 28% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಫ್ರೆಂಡ್ಸ್, ಈಗ ಈ 10 ಕಂಪನೀಸ್ ಬಗ್ಗೆ ಏನು ಇವರು ಅಪ್ಡೇಟ್ ಮಾಡಿದ್ದಾರೆ, ಈ 10 ಕಂಪನೀಸ್ ಅಲ್ಲಿ ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಇವಾಗ ಈ 10 ಕಂಪನೀಸ್ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ತಗೊಳ್ಳಿ. ನೋಡೋಣ ಈ 2026 ಕೊನೆ ಆಗೋಷ್ಟೊತ್ತಿಗೆ ಈ ಕಂಪನೀಸ್ ಎಲ್ಲ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ PC ಜ್ಯುವೆಲರ್ಸ್. ಈ ಕಂಪನಿ ಆದ್ರೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ನಮ್ಮ ಮಾರ್ಕೆಟ್ ಓಪನ್ ಆಗೋದಕ್ಕೂ ಮುಂಚೆನೆ Q3 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಆದ್ರೆ ತುಂಬಾನೇ ಪಾಸಿಟಿವ್ ಗೆ ಪೋಸ್ಟ್ ಮಾಡಿದ್ದಾರೆ. ಈಗ ಈ Q3 ಅಲ್ಲಿ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 37% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದುವರೆಗೂ ಸುಮಾರು 68% ಡೆಟ್ ನ ಕಮ್ಮಿ ಮಾಡ್ಕೊಂಡಿದೀವಿ, ಅತಿ ಶೀಘ್ರದಲ್ಲೇನೆ ಡೆಟ್ ಫ್ರೀ ಕಂಪನಿ ಆಗ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಕಂಪನಿಯಲ್ಲಿ ಇವತ್ತು ನಿಯರ್ಲಿ 55 lakh ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಮಲ್ಟಿಪಲ್ ಅಪ್ಡೇಟ್ಸ್ ಇಂದಾನೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವತ್ತು 5 ಕಂಪನೀಸ್ ಅಲ್ಲಿ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಸಂಭವ್ ಸ್ಟೀಲ್ಸ್, ಹೋಮ್ ಫ್ರೈಟ್ ಫಾರ್ವರ್ಡ್ಸ್, ಗ್ಲೋಬಲ್ ಸಿವಿಕ್ ಪ್ರಾಜೆಕ್ಟ್, ಬ್ರಿಗೇಡ್ ಹೋಟೆಲ್ ವೆಂಚರ್ಸ್, ಅಡ್ವೆಂಚರ್ ಆಗ್ರೋ ಲೈಫ್ ಇಷ್ಟು ಕಂಪನೀಸ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ ಈ ಕಂಪನೀಸ್ ಆದ್ರೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಫ್ರೆಂಡ್ಸ್, ಈಗ ಎಂದೇ ಆಗಲಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ ಅಂದ್ರೆ ಅದೊಂದು ನೆಗೆಟಿವ್ ಸೆಂಟಿಮೆಂಟ್ ಏನಲ್ಲ, ಜಸ್ಟ್ ಸ್ವಲ್ಪ ಶೇರ್ಸ್ ಮಾತ್ರ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ ಅಷ್ಟೇ. ಮತ್ತೆ ಇವತ್ತು ಅಡ್ವಾನ್ಸ್ ಆಗ್ರೋ ಲೈಫ್ ಕಂಪನಿ ಆದ್ರೆ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದ್ರು ಸಹ ಇವತ್ತು ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಯಾರೂ ಸೆಲ್ ಮಾಡಿರಲ್ಲ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಸ್ಟ್ರಾಂಗ್ ವಾಲ್ಯೂಮ್ ಬೈಯಿಂಗ್ ಇಂದ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಫ್ರೆಂಡ್ಸ್, ನಾಳೆ ಮತ್ತೆ ನಾಡದ್ದು ಕೂಡ ತುಂಬಾನೇ ಕಂಪನೀಸ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ನಾಳೆ ಆದ್ರೆ ವಿ ವರ್ಕ್ ಇಂಡಿಯಾ ಈ ಕಂಪನಿಯಲ್ಲಿ 10 ಮಿಲಿಯನ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಸುಮಾರು 637 ಕೋಟಿ ವರ್ತ್ ಆಫ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಅದಾದ್ಮೇಲೆ ಜನವರಿ 7ನೇ ತಾರೀಕಾದ್ರೆ ಮೀಶೋ, ಟಾಟಾ ಕ್ಯಾಪಿಟಲ್, ಈಕಸ್, ವಿದ್ಯಾ ವೈರ್ಸ್ ಇಷ್ಟು ಕಂಪನೀಸ್ ಅಲ್ಲಿ ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ನೋಡೋಣ ಈ ಕಂಪನೀಸ್ ಎಲ್ಲ ಯಾವ ತರ ರಿಯಾಕ್ಟ್ ಆಗ್ತವೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಟೂ ಬ್ರದರ್ಸ್ ಫಿನಾನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.